ಬಟ್ ನಾವ್ ಎಕ್ಸ್ಪೆಕ್ಟೇಷನ್ ಮಾಡಿ ಅಲ್ಲಿ ನಮ್ಗೆ ಏನ್ ಕಾಣಿಸ್ತು ಗೂಗಲ್ ಮ್ಯಾಪ್ ಅಲ್ಲಿ ಆ ತರ ಏನು ಇಲ್ಲಿ ಇಲ್ಲ. ಅಷ್ಟು ದೂರದಿಂದ ಬಂದಿರೋದಕ್ಕೆ ವೇಸ್ಟ್. ನೀಟಾಗಿ ಒಂದು ರೋಡ್ ಕೂಡ ಇಲ್ಲ ಇಲ್ಲಿ. ಗೈಸ್, ವೆಲ್ಕಮ್ ಬ್ಯಾಕ್ ಟು ಅವರ್ ನ್ಯೂ ವ್ಲಾಗ್ ವಿಡಿಯೋ. ಇವತ್ತು ನಾವು ಎಲ್ಲಿಗೆ ನಿಮ್ಮನ್ನ ಕರ್ಕೊಂಡ್ ಬಂದಿದೀವಿ ಅಂತ ಅಂದ್ರೆ ಮಂಚಿನಬೆಲೆ ಡ್ಯಾಮ್ಗೆ ಬಂದಿದೀವಿ. ಇಲ್ಲಿ ವಿಶೇಷತೆ ಏನಿರುತ್ತೆ ಎಲ್ಲ ನೋಡೋಣ. ಗೈಸ್, ಡ್ಯಾಮಿಗೆ ಕರ್ಕೊಬತ್ತೀನಿ ಅಂತ ಇವತ್ತು ಕರ್ಕೊಬಂದರೆ ನನ್ನ ಎಕ್ಸ್ಪೆಕ್ಟೇಷನ್ ಡ್ಯಾಮ್ ಅಂತಂದರೆ ನಮ್ಮ ಕಡೆ ಉಸಿರು ಡ್ಯಾಮು, ಕಾರ್ಗಲ್ ಡ್ಯಾಮಲ್ಲೆಲ್ಲ ನೀರು ಇರುತ್ತಲ್ಲ ಆ ಥರ ಅಂದ್ಕೊಂಡಿದ್ದೆ. ಬಟ್ ಇಲ್ಲಿ ರಿಯಾಲಿಟಿ ತೋರಿಸ್ತೀವಿ, ನೋಡಿ ತೋರಿಸ್ತೀವಿ. ಗೈಸ್, ಈ ಡ್ಯಾಮ್ ಬಗ್ಗೆ ನಿಮಗೆ ಇತಿಹಾಸ ಮತ್ತು ರೋಚಕ ಕತೆ ಬೇಕು ಅಂತ ಅಂದರೆ ಈ ವಿಡಿಯೋನ ಪೂರ್ತಿಯಾಗಿ ನೋಡಿ. ಅಕಸ್ಮಾತ್ ನಿಮ್ಗೆ ಇದ್ರ ಬಗ್ಗೆ ಗೊತ್ತಿದೆ, ಈ ಮಂಚಿನಬೆಲೆ ಡ್ಯಾಮ್ ಬಗ್ಗೆ ಗೊತ್ತಿದೆ ಅಂತ ಅಂದರೆ ಅವರು ಸ್ಕಿಪ್ ಮಾಡ್ಬೋದು, ಏನು ತೊಂದರೆ ಇಲ್ಲ. ಮತ್ತು ಇದ್ರ ಬಗ್ಗೆ ಏನೇನು ವಿಶೇಷತೆ ಐತೆ ಅಂತಲೂ ಹೇಳ್ತಾ ಹೋಗ್ತೀನಿ, ಆಯಿತಾ? ಅಲ್ಲಿ ನೋಡ್ರಿ, ಒಬ್ರು ಗಾಣ ಕೂಡ ಹಾಕ್ತಾ ಇದ್ದಾರೆ. ಇಲ್ಲಿ ಮೀನು ಸಿಗತ್ತೆ ಅನ್ಸುತ್ತೆ, ಬಟ್ ನೀರು ಅಷ್ಟೇನು ಕ್ಲೀನ್ ಆಗಿಲ್ಲ. ತುಂಬ ಅಂದರೆ ತುಂಬ ಕೆಟ್ಟ ಸ್ಮೆಲ್ ಕೂಡ ಬರ್ತಾ ಇದೆ ನೀರ್ದು. ಏನು ಹೇಳ್ತೀಯ ಪಾಪ? ಅದಕ್ಕೆ ನೀರಿಗೆ ಇಳಿಲೇ ಇಲ್ಲ, ಮೇಲೆ ಸಿಕ್ಕಾಬಟ್ಟೆ ಅಂದರೆ ಸಿಕ್ಕಾಬಟ್ಟೆ ಕೆಟ್ಟ ಸ್ಮೆಲ್ಲು. ಬಟ್ ನೋಡ್ರಿ, ನಮ್ಮ ಗ್ರಾಚಾರ ಸರಿ ಇಲ್ಲ ಅನ್ಸುತ್ತೆ. ನಾವು ಬಂದ ದಿನನೇ ನೀರು ಲೈಟಾಗೇನೋ ಇಲ್ಲಿ ಬೀಳ್ತಾ ಇದೆ, ಬಟ್ ಡ್ಯಾಮ್ ಇರೋದು ಅದ್ರ ಹಿಂದ್ಗಡೆ. ಬಟ್ ನಮಗೆ ಡ್ಯಾಮ್ನ ತೋರಿಸೋದಕ್ಕೆ ಅವರು ಅವಕಾಶನ ಕೊಟ್ಟಿಲ್ಲ. ಕನ್ಸ್ಟ್ರಕ್ಷನ್ ನಡೀತೈತೆ ಅನ್ಸುತ್ತೆ, ಬಿಡ್ತಾ ಇಲ್ವಂತೆ. ಕನ್ಸ್ಟ್ರಕ್ಷನ್ ಇವಾಗ ಹೆಂಗೆ ನೀರು ಬರೋ ಟೈಮಲ್ಲಿ ಹೆಂಗೆ ನಡೆಯುತ್ತೆ ಪಾಪ? ಮತ್ತೆ ಬಿಡ್ತಾ ಇಲ್ಲ ಅಂತಲ್ಲ ಅಲ್ಲಿ. ಅಕಸ್ಮಾತ್ ನಾವೇನಾದ್ರೂ ಇಲ್ಲಿ ನಿಂತಿದೀವಲ್ವಾ, ಡೋರ್ ಮೂರನ್ನು ಓಪನ್ ಮಾಡಿದ್ರು ಅಂದರೆ ಎಷ್ಟು ಕಷ್ಟ ಆಗುತ್ತೆ ಅಂದರೆ ನಮ್ಗೆ ಎಸ್ಕೇಪ್ ಆಗೋಕ್ಕೆ. ನೀರು ಸಡನ್ಲಿ ಒಂದೇ ಸಲ ಓಪನ್ ಆಯಿತು ಅಂದರೆ ನಮ್ಗೆ ಓಡೋಕ್ಕೂ ಆಗಲ್ಲ, ಅಷ್ಟೊಂದು ಕಷ್ಟನ ಪಡ್ಬೇಕು ನಾವು. ಏನಂತೀಯಲ್ಲ, ಓಡೋಕ್ಕಾಗಲ್ಲ ಗೈಸ್. ಹೆಂಗೆ ಓಡ್ತೀರ? ಕಲ್ಲು ಮುಳ್ಳು ಬಂಡೆ ಆದಿ ಥರ ಇದೆ ಇಲ್ಲಂತೂ. ನೋಡ್ರಿ ಹೆಂಗಿದೆ ನೀರು, ಮತ್ತು ಇದೆಲ್ಲ ಫುಲ್ ಗಲೀಜಾಗಿದೆ. ಜಾಸ್ತಿ ಜನ ಕೂಡ ಇಲ್ಲೇನಿಲ್ಲ. ನಾವು ಒಂದಿಷ್ಟು ಜನ ಬಂದವರೆಲ್ಲ ಹೋದ್ರು. ಚೆನ್ನಾಗಿಲ್ಲ ಪ್ಲೇಸ್. ಆಮೇಲೆ ನೋಡ್ರಿ, ಇಲ್ಲೆಲ್ಲ ನೋಡ್ರಿ ಒಂದು ಏಡಿ ಇತ್ತು ಅನ್ಸತ್ತೆ. ಇಲ್ಲೊಂದು ಏಡಿ ಕೊಂಬುಗಳು, ಏಡಿ ಹಿಡ್ದಾರೆ ಅನ್ಸತ್ ಪಾಪ ಅಲ್ಲ. ಬಾಟ್ಲಿ ಓಡೋ ಎಲ್ಲ ಒಂಥರ ಗೌಲ್ ತರ ವಾಸನೆ ಗೈಸ್ ಇಲ್ಲಿ. ಯಾಕಂದ್ರೆ ನಾವೆಲ್ಲ ಕಡೆ ಹೋದಲ್ಲಿ ಏನ್ ಪಾಸಿಟಿವ್ ಆಗಿ ಹೇಳ್ಬೇಕಂತ ರೂಲ್ಸ್ ಇಲ್ಲ, ಬಟ್ ಇರೋ ವಿಚಾರ ಇದ್ದಂಗೆ ಹೇಳ್ಬೇಕು. ನೋಡ್ರಿ, ಏಡಿ ಇಲ್ಲಿ ಇದ್ದಲ್ಲೇ ಸತ್ತೋಗ್ಬಿಟ್ಟಿದೆ, ಆ ತರ ಕಾಣಿಸ್ತಾ ಇದೆ ನೋಡ್ರಿ. ಬರ್ರಿ, ನಾನು ಇದ್ರ ಬಗ್ಗೆ ಎಕ್ಸ್ಪ್ಲೇನ್ ಮಾಡ್ತೀನಿ, ಹೋಗ್ತಾ ಎಕ್ಸ್ಪ್ಲೇನ್ ಮಾಡ್ತೀನಿ ಬರ್ರಿ. ಇಲ್ಲಿ ಏನಂತ ಅಂದ್ರೆ ಸಿಕ್ಕಾಪಟ್ಟೆ ಬಿಸಿಲು ಕೂಡ ಇದೆ. ಬಟ್ ನಾವು ಎಕ್ಸ್ಪೆಕ್ಟೇಷನ್ ಮಾಡಿ ಅಲ್ಲಿ ನಮ್ಗೆ ಏನು ಕಾಣಿಸ್ತು ಗೂಗಲ್ ಮ್ಯಾಪಲ್ಲಿ ಆ ಥರ ಏನು ಇಲ್ಲಿ ಇಲ್ಲ. ನೀಟಾಗಿ ಒಂದು ರೋಡ್ ಕೂಡ ಇಲ್ಲ ಇಲ್ಲಿ. ಆದರೆ ನಾವು ಬಂದಿರೋ ಲೊಕೇಶನ್ ತಪ್ಪೈತೋ ಅಥವಾ ನಾವು ಬಂದಿರೋ ಲೊಕೇಶನ್ ತಪ್ಪಿದ್ರೆ ನಾವು ಒಬ್ಬರೇ ಅಲ್ಲ, ಇಲ್ಲಿ ತುಂಬ ಜನ ಇದ್ದಾರೆ, ಅವ್ರಿಗೂ ಕೂಡ ತಪ್ಪಬೇಕಿತ್ತು ದಾರಿ ಅಲ್ವಾ? ಇಲ್ಲೊಬ್ರನ್ನ ಇವಾಗ ಜಸ್ಟ್ ನಾನು ಕೇಳಿದೆ, ಅವ್ರು ಕೇಳಿದ್ದಕ್ಕೆ ಏನಂದ್ರು ಅಂದರೆ ಆ ಕಡೆ ಬಿಡ್ತಾರೆ, ಬಟ್ ಟೈಮಿಂಗ್ಸ್ ಇರುತ್ತಂತೆ. 10 AM to 11 ಏನೋ ಇರುತ್ತೆ, 1 hour ಅಷ್ಟೇ ಬಿಡ್ತಾರೆ ಅಂತ ಹೇಳಿದ್ರು. ಬಟ್ ಈ ಥರ ಮ್ಯಾಟ್ರ್ ನಮಗೆ ಗೊತ್ತಿರಲಿಲ್ಲ. ಗೊತ್ತಿದ್ದಿದ್ರೆ ಕರೆಕ್ಟ್ ಟೈಮಿಗೆ ಬರೋದಕ್ಕೆ ಟ್ರೈ ಮಾಡ್ತಿದ್ವಿ ಗೈಸ್. ಇವಾಗ ಈ ಮಂಚಿನಬೆಲೆ ಅನ್ನೋ ಹೆಸರು ಯಾಕೆ ಬಂತು ಅನ್ನೋದ್ರ ಬಗ್ಗೆ ಈಗ ಮಾನಸ್ ಅವರು ಹೇಳ್ತಾರೆ. ದಯವಿಟ್ಟು ಮಾನಸ್ ಅವರೇ ಹೇಳಿ. ದಯವಿಟ್ಟು ನಮಗೆ ಗೊತ್ತಿಲ್ಲ ಇದ್ರ ಹೆಸರು ಹೆಂಗ್ ಬಂತು ಅಂತ ಗೈಸ್, ನಾನೇ ಹೇಳ್ತೀನಿ ಕೇಳ್ರಿ. ಮಂಚಿನಬೆಲೆ ಅನ್ನೋ ಹೆಸರು ಯಾಕೆ ಬಂತು ಅನ್ನೋದ್ರ ಬಗ್ಗೆ ಪರಿಪೂರ್ಣವಾಗಂತೂ ಇಲ್ಲ ಇಲ್ಲಿ. ಇತಿಹಾಸಕಾರರು ಇದ್ರ ಬಗ್ಗೆ ಇನ್ನೂ ಬೆಳಕು ಕೂಡ ಚೆಲ್ಲಿಲ್ಲ, ಅಂದ್ರೆ ಇದ್ರ ಬಗ್ಗೆ ಎಲ್ಲೂ ಮೆನ್ಷನ್ ಮಾಡಿಲ್ಲ. ಒಂದು ಊಹೆಯ ಪ್ರಕಾರ ಯಾಕೆ ಬಂತು ಅನ್ನೋದ್ರ ಬಗ್ಗೆ ಒಂದು ನಾವು ಹೇಳ್ಬೋದು, ಅದನ್ನ ಹೇಳ್ತೀನಿ ಕೇಳ್ರಿ. ಮಂಚನೇಗೌಡ ಅಥವಾ ಮಂಚಣ್ಣ ಅನ್ನೋರು ಈ ಊರಲ್ಲಿ ಒಂದು ಆಳ್ವಿಕೆ ಮಾಡ್ತಾ ಇರ್ತಾರೆ. ಅವ್ರನ್ನ ಒಂದು ಪ್ರತೀತಿಯಾಗಿ ಅಂದ್ರೆ ಆಳ್ವಿಕೆ ಮಾಡೋದ್ರಿಂದ ಮಂಚನಬೆಲೆ ಅಂತ ಹೇಳಿ ಊರು ಬಂತು. ಬೆಲೆ ಅಂದರೆ ಹಳೆಗನ್ನಡ ರೂಪದಲ್ಲಿ ಅಥವಾ ಹಳೆಗನ್ನಡದಲ್ಲಿ ಹಳ್ಳಿ, ಗ್ರಾಮ, ಊರು ಅನ್ನೋ ಅರ್ಥ ಬರುತ್ತೆ. ಹಾಗಾಗಿ ಮಂಚನಬೆಲೆ ಅಂತ ಊರು ಬಂದಿರ್ಬೋದು ಅಂತ ಊಹೆನೆ ಮಾಡಿದ್ದಾರೆ. ಅರ್ಕಾವತಿ ನದಿಗೆ ಅಡ್ಡಲಾಗಿ ಈ ಡ್ಯಾಮ್ನ ಕಟ್ಟಿರೋದ್ರಿಂದ ಇಲ್ಲಿದ್ದಂತಹ ಮಂಚನಬೆಲೆ ಊರೇನಿದೆ ಮುಳುಗಡೆ ಆಗುತ್ತೆ. ಈ ಅಣೆಕಟ್ಟು ಏನಿದೆ ಇದು ಆ ಮಂಚನಬೆಲೆ ಊರ ಹತ್ರ ಕಟ್ಟಿರೋದ್ರಿಂದ ಮಂಚನಬೆಲೆ ಡ್ಯಾಮ್ ಅಂತ ಹೇಳಿ ಕರೆಯೋದಕ್ಕೆ ಶುರು ಮಾಡ್ತಾರೆ. ನೀವೇ ಯೋಚನೆ ಮಾಡಿ ಗೈಸ್, ಒಂದು ದೊಡ್ಡ ಊರು 500 ವರ್ಷಗಳ ಹಿಂದೆ ಅಥವಾ ಹಲವಾರು ವರ್ಷಗಳ ಹಿಂದೆ ಸುಂದರವಾಗಿ ಕಂಗೊಳಿಸ್ತಿದ್ದಂಥ ಊರು ನೋಡ್ರಿ, ಈ ಡ್ಯಾಮಿಂದ ಮುಳುಗಡೆ ಆಯಿತು. ಮುಳುಗಡೆ ಆಗಿ ಆ ಊರನ್ನ ಈಗ ಊರಿನ ಒಂದು ನೆನಪಿಗಾಗಿ ಅಥವಾ ಒಂದು ನೆನಪಿಗಾಗೇನೆ ಮಂಚನಬೆಲೆ ಅಂತ ಹೇಳಿ ಕರೆಯೋದಕ್ಕೆ ಸ್ಟಾರ್ಟ್ ಮಾಡ್ತಾರೆ. ಹಂಗಂತ ಏನು ಈ ಮಂಚನಬೆಲೆಯಲ್ಲಿ ಇದಾರಲ್ವಾ, ಅವರೆಲ್ಲ ಏನು ಸತ್ತೋಗಿಲ್ಲ, ಆ ಊರನ್ನ ಖಾಲಿ ಮಾಡಿ ಹೋಗ್ತಾರೆ. ಆ ಖಾಲಿ ಮಾಡಿ ಹೋದ್ಮೇಲೆ ನೀರು ತುಂಬ್ಕೊಳ್ಳುತ್ತೆ. ಅದು ಆ ಊರಿನ ನೆನಪಿಗಾಗಿ ಮಂಚನಬೆಲೆ ಡ್ಯಾಮ್ ಅಂತ ಹೇಳಿ ಕರೆಯೋದಕ್ಕೆ ಸ್ಟಾರ್ಟ್ ಮಾಡ್ತಾರೆ. ಈಗ ನೋಡ್ರಿ, ನಾವು ಬಂದಿರೋ ಟೈಮ್ ಸರಿ ಇಲ್ಲ ಅಂತ ಅನ್ಸುತ್ತೆ, ಅದಕ್ಕೆ ನಾವು ಒಳಗೋಗಕ್ಕೆ ಆಗ್ತಾ ಇಲ್ಲ. ಈ ನೀರಲ್ಲಿ ಆಟ ಆಡೋಣ ಅಂದರೆ ಈ ನೀರಲ್ಲಿ ಆಟ ಆಡಿದ್ರೆ ಮನುಷ್ಯ ದೇವರನ್ನೇ ಸತ್ತೋಗ್ತಾನೆ, ಆ ಥರ ಇದೆ. ಸುಳ್ಳೆಲ್ಲ ಹೇಳ್ಬಾರ್ದು, ನಿಮ್ಗೆ ಗೊತ್ತಲ್ಲ, ಅದಕ್ಕಾಗಿ ನಾನು ಹೇಳ್ತಾ ಇರೋದು. ಚೆನ್ನಾಗಿಲ್ಲ. ಬಟ್ ಎಕ್ಸ್ಪೆಕ್ಟೇಷನ್ ಏನಂದರೆ ಇವಾಗ ನಾನು 33-40 ಕಿಲೋಮೀಟ್ರಿಂದ ಇವಾಗ ನೆಲಮಂಗ್ಲಿಂದ ಬಂದಿದ್ದು ನಿಮ್ಗೆ ಇದನ್ನು ತೋರ್ಸೋಣ ಅಂತ ಹೇಳಿ. ಬಟ್ ನೋಡ್ರಿ, ಡ್ಯಾಮ್ ನಿಮ್ಗೆ ಹಿಂದ್ಗಡೆ ಕಾಣಿಸ್ತಾ ಇದೆ, ಅಂದರೆ ಅಣೆಕಟ್ಟು ಕಾಣಿಸ್ತಾ ಇದೆ, ಬಟ್ ಡ್ಯಾಮ್ ನಿಮಗೆ ಕಾಣಿಸ್ತಾ ಇಲ್ಲ. ನನಗೆ ಅದೇ ಬೇಜಾರು. ಬಟ್ ಇಲ್ಲಿ ರೋಡಿಂದ ಒಂದು ಸ್ವಲ್ಪ ಮೇಲೆ ಕಾಣುತ್ತೆ, ಆ ಕಂಡಾಗ ನಾನು ನಿಮಗೆ ತೋರಿಸ್ತೀನಿ ಅದನ್ನ, ಡ್ಯಾಮ್ ಹೆಂಗಿತ್ತು ಅಂತ ನೋಡ್ಬೋದಿತ್ತು. ಬಟ್ ಒಳ್ಳೆ ಇತಿಹಾಸ ಕೂಡ ಇದೆ ಇದ್ರ ಬಗ್ಗೆ, ಅದನ್ನು ಹೇಳ್ತಾ ಹೋಗ್ತೀನಿ ಗೈಸ್. ಇದೆ
ಮಂಚನಬೆಲೆ ಡ್ಯಾಮು. ಬಟ್ ಏನಂತಂದರೆ ನಿಮ್ಗೆ ಆವಾಗಲೇ ನಾನು ಹೇಳಿದೆ, ಜಸ್ಟು ಓಪನ್ ಇರಲಿಲ್ಲ, ಬಿಡಲಿಲ್ಲ. ನಿಮ್ಗೆ ಈ ಥರ ಎಲ್ಲ ವ್ಯೂ ಕಾಣಲ್ಲ, ಈ ಮಂಚನಬೆಲೆ ಡ್ಯಾಮ್ ನಿಮಗೇನು ಕಾಣಲ್ಲ ನಾವು ಇವಾಗ ವೀಡಿಯೋ ಮಾಡ್ಕೊಬಂದಿರೋದ್ರಲ್ಲಿ. ಬಟ್ ಈಗ ರೋಡ್ ಹತ್ರ ನಿಂತ್ಕೊಂಡು ನಾವು ವೀಡಿಯೋನ ಮಾಡ್ತಾಯಿದ್ದೀವಿ. ಇಲ್ಲಿಂದ ಕಾಣಿಸ್ತಾ ಐತಲ್ಲ, ಇದೇ ಮಂಚನಬೆಲೆ ಡ್ಯಾಮು. ಈ ಮಂಚನಬೆಲೆ ಡ್ಯಾಮ್ ಏನಿದೆ ಇದನ್ನು ಬಂದ್ಬಿಟ್ಟು 1970ರಲ್ಲಿ ಕಟ್ಟಲಾಗಿದೆ ಅಂತ ಹೇಳಿ ಇತಿಹಾಸಕಾರರು ಹೇಳ್ತಾರೆ. ಅಷ್ಟೇ ಅಲ್ಲ, ಈ ಒಂದು ಮಂಚನಬೆಲೆ ಡ್ಯಾಮ್ಗೆ ಒಂದು 500 ವರ್ಷಗಳ ಇತಿಹಾಸ ಕೂಡ ಇದೆ. ಈ ಮಂಚನಬೆಲೆ ಡ್ಯಾಮ್ ಏನಿದೆ ಇದನ್ನು ಮುಖ್ಯ ಉದ್ದೇಶ ಏನಕ್ಕಾಗಿ ಇದಕ್ಕೆ ಅಣೆಕಟ್ಟು ಕಟ್ಟಿದ್ರು ಅಂತ ಅಂದರೆ, ಮಾಗಡಿ ತಾಲೂಕು ಏನಿದೆ, ಆಮೇಲೆ ಈ ಸುತ್ತಮುತ್ತ ಹಳ್ಳಿಗಳಿಗೆ ಕುಡಿಯೋದಕ್ಕೆ, ವ್ಯವಸಾಯ, ಕೃಷಿಗೆ ನೀರಾಗಲಿ ಅಂತ ಹೇಳಿ ಕಟ್ತಾರೆ. ಬಟ್ ಒಂದು ಊರು ಮುಳುಗಡೆ ಆಗುತ್ತೆ. ಬಟ್ ಹಿಂದಿನ ಕಾಲದಲ್ಲಿ ಈ ರಾಜರು ಏನಿದ್ದಾರೆ ಆಳ್ವಿಕೆ ಮಾಡೋ ಟೈಮಲ್ಲಿ ಅವರ ಊರು ಕಟ್ಟೋದಕ್ಕಾಗಿರ್ಬೋದು ಕಷ್ಟಪಟ್ಟಿದ್ದು ಯಾರಿಗೂ ಕಾಣಿಸಿರಲ್ಲ ಅನಿಸುತ್ತೆ. ಬಟ್ ಏನು ಮಾಡೋಕ್ಕೂ ಬರಲ್ಲ, ಒಳ್ಳೇದು ಆಗಿದೆ, ಒಳ್ಳೇದಾಗಬೇಕು ಅಂದರೆ ಕೆಟ್ಟದ್ದು ಆಗುತ್ತೆ. ಇತಿಹಾಸ ಹೇಳುತ್ತೆ, ಈ ಅರ್ಕಾವತಿ ನದಿ ಏನಿದೆ ಇದು ನಂದಿ ಬೆಟ್ಟದಲ್ಲಿ ಹುಟ್ಟಿ ಇಲ್ಲಿವರೆಗೂ ಹರ್ಕೊಂಡು ಬರುತ್ತೆ. ಈ ಅಣೆಕಟ್ಟನ್ನ ಯಾವ ಟೈಮಲ್ಲಿ ಕಟ್ಸಿದ್ರೋ ಆ ಟೈಮಲ್ಲಿ ಕೆಂಪೇಗೌಡರು ಏನಿದ್ದಾರೆ ಅವರ ರಾಜವಂಶಸ್ಥರು ಆಳ್ತಾ ಇರ್ತಾರೆ. ಅಷ್ಟೇ ಅಲ್ಲದೆ ಇಲ್ಲಿಂದ ಒಂದು ಬೆಟ್ಟ ಇದೆ, ಈ ಬೆಟ್ಟ ಅಂತ ಅಲ್ಲ, ಹಿಂದ್ಗಡೆ ಕಾಣೋದಲ್ಲ, ಆ ಕಡೆ ಒಂದು ಬೆಟ್ಟ ಇದೆ, ಸವರ್ಣದುರ್ಗ ಬೆಟ್ಟ ಅಂತ ಹೇಳಿ, ಸವರ್ಣದುರ್ಗ ಬೆಟ್ಟ ಅಂತ ಹೇಳಿ ಕರೀತಾರೆ. ಅದು ಕೂಡ ಒಂದು ಈ ಕೆಂಪೇಗೌಡರ ಆಳ್ವಿಕೆಯಲ್ಲಿ ಭದ್ರ ಕೋಟೆ ಆಗಿತ್ತು. ಅಲ್ಲೊಂದು ಕೋಟೆ ಥರ ಕಟ್ಕೊಂಡು ಅವರಲ್ಲಿ ಇದನ್ನ ಆಳ್ವಿಕೆನ ಮಾಡ್ತಾ ಇರ್ತಾರೆ. ಸವರ್ಣದುರ್ಗ ಬೆಟ್ಟನ ಬ್ರಿಟಿಷರು ಆಗಿನ ಕಾಲದಲ್ಲಿ ಸಾವಿನ ಬೆಟ್ಟ ಅಂತ ಹೇಳಿ ಕರಿತಾ ಇದ್ರು, ಅಥವಾ ಸಾವಿನ ದುರ್ಗ ಅಂತ ಕರಿತಾ ಇದ್ರು. ಅದ್ಯಾಕೆ ಅಂತ ನನಗೆ ಗೊತ್ತಿಲ್ಲ. ಅಕಸ್ಮಾತ್ ನಿಮ್ಗೇನಾದರೂ ಗೊತ್ತಿತ್ತು ಅಂತಂದರೆ ಕಮೆಂಟ್ ಮಾಡಿ ತಿಳಿಸ್ರಿ, ನಾವು ಸ್ವಲ್ಪ ತಿಳ್ಕೊಂತೀವಿ ಅದ್ರ ಬಗ್ಗೆ, ಆಯಿತಾ ಗೈಸ್. ಮತ್ತೆ ಏನು ಹೇಳ್ಬೋದು ಅಂತ ಅಂದರೆ, ಈ ಡ್ಯಾಮ್ ಏನಿದೆ ಆ ಡ್ಯಾಮ್ ಬೇಸಿಗೆ ಟೈಮಲ್ಲಿ ಏನಾದ್ರು ಬತ್ತೋಯ್ತು ಅಂತ ಅಂದರೆ, ಈ ಬತ್ತೋ ಟೈಮಲ್ಲಿ ಹಳೆ ಕಾಲದ ಗೋಪುರಗಳು ಅಥವಾ ಮರಗಳು, ಶಿಲೆಗಳು, ವಿಗ್ರಹಗಳು ಈ ಥರ ಏನೋ ಕಾಣಿಸತ್ತಂತೆ. ಇದು ಕೂಡ ಒಂದು ಮಾಹಿತಿ. ಯಾಕಂದರೆ ಹಳೆ ಕಾಲದಲ್ಲಿ ಅಲ್ಲೊಂದು ಊರಿತ್ತು ಅನ್ನೋದಕ್ಕೆ ಒಂದು ಸಾಕ್ಷಿಯಾಗಿದೆ ಅಂತ ಹೇಳಿ ಅದು ಕಾಣುತ್ತೆ ಅಂತ ಇಲ್ಲಿನ ವಾಡಿಕೆ ಮಾತಾಡ್ತಾರಂತೆ. ಬಟ್ ನಮಗೇನು ಕಂಡಿಲ್ಲ. ಈ ನೀರು ನಿಜವಾಗ್ಲೂ ಹೇಳ್ತೀನಿ ಕಲುಷಿತಗೊಂಡಿರೋ ವಾಟ್ರ್ ಇದು, ಅಂದರೆ ಕ್ಲೀನಾಗಿಲ್ಲ ನೀರು. ಏನಾದರೂ ನಾವು ಬಿದ್ದು ಈಜಾಡಿದ್ವಿ ಅಂದರೆ ಮೈ ಕೈ ಎಲ್ಲ ತುರ್ಕಿ ಆಗುತ್ತೆ. ಅಂದರೂ ಕೂಡ ಕೆಲವೊಂದಿಷ್ಟು ಜನ ಬಿದ್ದು ಹೊಳ್ಳಾಡಿ ತುರ್ಕಿ ಆದರೂ ಕೂಡ ಇದನ್ನ ಮಾಡ್ತಾಯಿದ್ದಾರೆ. ಕುಚ್ಚಿ ಮೀನಲ್ಲ, ಅದು ಕಾಟ್ಲ ಮೀನು ಗೈಸ್. ನಿಮಗೆ ಕಾಣಲ್ಲ ಯಾಕಂದರೆ ನನ್ನ ಕ್ಯಾಮ್ರಾ ಹಂಗಿದೆ. ಒಂದು ಕಾಟ್ಲ ಮೀನಿದೆ. ಇಲ್ಲೇನೋ ಇದೆ, ಟ್ಯಾಂಕ್ ಏನೋ ಇತ್ತೇನೋ, ಇದ್ರ ಬಗ್ಗೆ ನನಗೆ ಅಷ್ಟು ಗೊತ್ತಿಲ್ಲಪ್ಪ. ಮೀನಂತೂ ನಿಜವಾಗ್ಲೂ ಚೆನ್ನಾಗಿದೆ ಗೈಸ್. ಇಲ್ಲಿ ಗಾಣ ಹಾಕಿಬಿಟ್ಟು ಮೀನು ಹಿಡಿಯೋರಿಗಂತೂ ಒಳ್ಳೆ ಜಾಗ ಇದು. ಮೀನು ಹಿಡಿಬೇಕು ಅಂದರೆ ಇಲ್ಲಿ ಎಲ್ಲಿ ಗಾಣ ಹಾಕಿದ್ರೆ ಚೆನ್ನಾಗಿ ಮೀನು ಹೊಡಿತಾವೆ, ಅದು ಮಾತ್ರ ಪಕ್ಕ. ಅಲ್ಲ ಪಾಪ, ಸಣ್ಣ ಸಣ್ಣ ಒಳ್ಳೊಳ್ಳೆ ಕಾಟ್ಲ ಮೀನುಗಳಿದಾವೆ ಇಲ್ಲಿ. ಮತ್ತು ಮನುಷ್ಯ ಆದವ್ನು ಇಲ್ಲಿ ನಿಲ್ಲಕ್ಕಾಗಲ್ಲ, ಅಷ್ಟು ಬ್ಯಾಡ್ ಸ್ಮೆಲ್ ಬರುತ್ತೆ. ಅಂದರೆ ಮೋಸ್ಟ್ಲಿ ಪಾಚಿ ಕಟ್ಟಿರೋದು ಅದ್ರದ್ದು ಸ್ಮೆಲ್ ಅನಿಸುತ್ತೆ. ಆಮೇಲೆ ಇಲ್ಲಿ ಬರೋಂಥ ಜನರು ಕಸ ಕಡ್ಡಿ ಎಲ್ಲ ಹೋಗ್ತಾರಲ್ಲ, ಅದ್ರ ಸ್ಮೆಲ್ಲಿಗೆ ಈ ಥರ ಆಗಿದೆ. ಏನಂತೀಯ ಬಾ. ಈ ಮಂಚನಬೆಲೆ ಡ್ಯಾಮ್ ಏನು ಕಾಣಿಸ್ತೈತೋ ಅದ್ರ ಕೆಳಗಡೆ ಒಂದು ಊರಿತ್ತು ಅಂದರೆ ನೀವು ನಂಬಬೇಕು. ಈ ನೀರೇನಾದರೂ ಬೇಸಿಗೆ ಕಾಲದಲ್ಲಿ ಏನಾದರೂ ಬತ್ತೋಯ್ತು ಅಂತ ಅಂದರೆ ನಿಮಗೆ ಆ ಊರಿನ ಏನೋ ಒಂದು ಗೋಪುರ ಆಗಿರ್ಬೋದು, ಗುಡಿ ಗೋಪುರಗಳು ಈ ಥರ ಕಾಣುತ್ತೆ ಅಂತ ಹೇಳಿ ಹೇಳ್ತಾರೆ. ಬಟ್ ಹೌದು ಅಲ್ಲ ನನಗೆ ಗೊತ್ತಿಲ್ಲ. ಬಟ್ ಇತಿಹಾಸ ಹೇಳೋದು ಅಂದರೆ ಇಲ್ಲಿನ ಜನರು ಹೇಳೋದು ಆ ಥರ. ಇಷ್ಟು ದೂರ ಬಂದಿದ್ದಕ್ಕೆ ನಮ್ಗೆ ಬರೀ ಸ್ಮೆಲ್, ಒಂದು ಬ್ಯಾಡ್ ಸ್ಮೆಲ್ ಸಿಕ್ತು ಹೊರತು ಮತ್ತೇನೂ ಸಿಕ್ಕಿಲ್ಲ ಇಲ್ಲಿ. ಇವಾಗಲೂ ಬ್ಯಾಡ್ ಸ್ಮೆಲ್, ಮೀನು ಸತ್ತೋದಾಗ ಅಥವಾ ಏನಾದರೂ ಆಗಿರತ್ತಲ್ಲ ಆ ಥರ ಸ್ಮೆಲ್. ನಾನು ಇವ್ರನ್ನ ಜಾಸ್ತಿ ಪ್ರೀತಿ ಮಾಡ್ತೀನಿ ಅಂದ್ರೆ ಟಪ್ ಅನ್ನತ್ತೆ. ಅಲ್ಲ, ಈ ಗಿಡದ ಬಗ್ಗೆ ಅದೇ ಆಗತ್ತೆ ಅಂತನಾ? ಏನು ಗಿಡ ಅಂತಾರೆ ಇದಕ್ಕೆ? ಎಕ್ಕೆ ಗಿಡ. ಎಕ್ಕೆ ಗಿಡ. ಇವಾಗ ಏನಿದೆ ಸ್ನೇಹಿತರೆ, ಈ ಎಕ್ಕೆ ಗಿಡ ನಾವೇನೇ ಮನ್ಸಲ್ಲಿ ಅನ್ಕೊಂಡು ಏನಾದ್ರು ಇದನ್ನ ಡಮ್ ಅನ್ಸಿ ಅದು ಡಮ್ ಅಂತು ಅಂದರೆ ನಾವು ಅನ್ಕೊಂಡಿದ್ದು ಆಗತ್ತೆ ಅಂತ. ಅಕಸ್ಮಾತ್ ಡಮ್ ಅನ್ಲಿಲ್ಲ ಅಂದರೆ ನಾವು ಅನ್ಕೊಂಡಿದ್ದು ಆಗಲ್ಲ ಅಂತ ಹೇಳಿ ಅಂತ ಇರೋ ಕತೆ ಅಂತೆ. ಹೌದಾ? ಈಗ ನಾನು ನಿಮ್ಮನ್ನ ಜಾಸ್ತಿ ಪ್ರೀತಿ ಮಾಡ್ತೀನಿ, ಡಮ್ ಅಂದ್ಬಿಡ್ತು. ನೀವು ನಾನು ಜಾಸ್ತಿ ಪ್ರೀತಿ ಮಾಡ್ತೀನಿ. ನಾನು ಮನಸ್ಸನ್ನು ಜಾಸ್ತಿ ಪ್ರೀತಿ ಮಾಡ್ತೀನಿ, ಡಮ್ ಅಂತ ಡಮ್ ಅಂದ್ಬಿಡ್ತದೆ ಗೈಸ್. ಸದ್ಯ ಹೊಡ್ತಾ ತಿನ್ನೋ ತಪ್ಪಿತು ನಾನು ಇವಳ ಕೈಯಲ್ಲಿ. ಫೈನಲಿ ಈ ಸ್ಥಳದ ಬಗ್ಗೆ ಮಾನಸನ ಹತ್ರ ನಾನು ರಿವ್ಯೂ ಕೇಳ್ತೀನಿ. ಪಪ್ಪು ಹೆಂಗೆ ಅನಿಸ್ತು, ಹೆಂಗಿತ್ತು ಜಾಗ? ಅಷ್ಟು ದೂರದಿಂದ ಬಂದಿರೋದಕ್ಕೆ ವೇಸ್ಟ್, ವರ್ತ್ ಅಂತ ಅನ್ನಿಸ್ಲಿಲ್ಲ. ಯಾಕಂದರೆ ಇಲ್ಲಿ ನೋಡೋದಕ್ಕೆ ಸುಂದರವಾಗಿ ಏನೂ ಕಾಣಿಸ್ತಾ ಇಲ್ಲ ನಮಗೆ. ಕಂಡಿದ್ರೆ ಹೇಳ್ಬೋದಿತ್ತು ಗೈಸ್. ನೀವು ಬನ್ನಿ, ಏನು ತೊಂದರೆ ಇಲ್ಲ. ಬಟ್ ಅಷ್ಟೇ ನನಗೇನು ಇಂಟ್ರೆಸ್ಟ್ ಅನ್ನಿಸ್ಲಿಲ್ಲ ಇಲ್ಲಿ ಗೈಸ್. ಇನ್ನೂ ಇದ್ರ ಬಗ್ಗೆ ತೋರಿಸ್ತಾ ಹೆಚ್ಚೆಚ್ಚು ಹೇಳ್ಬೋದಿತ್ತು. ಆದರೆ ವಿಧಿ ನಮ್ಮ ಜೊತೆ ಆಟ ಆಡಿದ ಕಾರಣ ಅಂದರೆ ಬರೀ ಇದಿಷ್ಟೇ ನೋಡೋ ಥರ ಆಗ್ಬಿಡ್ತು. ಆ ಕಡೆ ಸೈಡು ಸ್ವರ್ಗನೇ ಇದೆ, ಸ್ವರ್ಗನ ನೋಡೋಕ್ಕಾಗಿಲ್ಲ, ಈ ನರ್ಕನ ನೋಡ್ಕೊಂಡು ಹೋಗ್ಬೇಕಾಗೈತೆ ಗೈಸ್. ಮಾನಸ ನೋಡ್ರಿ ಒಳ್ಳೆ ಲಾಗರ್ ಆಗ್ತಾಳೆ ಅನ್ಸುತ್ತೆ. ವಾಪಸ್ ಮನೆ ಕಡೆ ಹೋಗೋದನ್ನ ತೋರಿಸ್ತಾ ಇದ್ದಾಳೆ. ನೀವು ಇಲ್ಲಿ ಅನ್ಕೊಂತ ಇರ್ಬೋದು, ಏನು ಮಳೆ ಹೊಯ್ದಿದ್ಯೇನಪ್ಪ ಇಷ್ಟೆಲ್ಲ ನೀರಿಲ್ಲಿ ಬಿದ್ದಿದೆ ಅಂತ ಹೇಳಿ. ಯಾವ ಮಳೆನೂ ಇಲ್ಲ, ಏನೂ ಇಲ್ಲ. ಏನಕ್ಕಂತ ಅಂದರೆ ಇಲ್ಲೇ ಮೈನಿಂಗ್ ನಡೆಯುತ್ತೆ. ಲೆಫ್ಟ್ ಸೈಡು ದೊಡ್ಡ ದೊಡ್ಡ ಗುಡ್ಡನೆಲ್ಲ ಕೊರೆದು ಮೈನಿಂಗ್ ನಡೆಯುತ್ತೆ. ಇಲ್ಲಿ ಕಾಣುತ್ತಲ್ಲ ಈ ಥರ ದೊಡ್ಡ ಲಾರಿಗಳು ಏನಿದ್ದಾವೆ ಅವೆಲ್ಲ ತುಂಬ್ಕೊಂಬಂದು ಇಲ್ಲಿ ರೋಡಲ್ಲಿ ಓಡಾಡಿ ಧೂಳು ಮಾಡಿರುತ್ತೆ, ಫುಲ್ಲು ಧೂಳಾಗಿರುತ್ತೆ.
ಅದಕ್ಕೋಸ್ಕರ ಮನೆಗಳಿಗೆಲ್ಲ ಧೂಳಾಗಬಾರ್ದು ಜಾಸ್ತಿ ಗಾಡಿ ಓಡಾಡಿ ಅಂತ ಹೇಳಿ ನೀರನ್ನು ಒಂದು ಟ್ಯಾಂಕರ್ನಲ್ಲಿ ತುಂಬಿಸ್ಕೊಂಡು ಚಿಮ್ಮಿಸ್ಬಿಟ್ಟಿದ್ದಾರೆ. ಅದಕ್ಕೆ ವಾತಾವರಣ ಎಲ್ಲ ಇಲ್ಲಂತೂ ತುಂಬ ಚೆನ್ನಾಗಿದೆ. ಬಿಸಿಲು ಈ ಟೈಮಲ್ಲಿ ಜಾಸ್ತಿ ಇದ್ದೇ ಇರುತ್ತೆ, ಅದು ನಿಮಗೂ ಗೊತ್ತಿರುತ್ತೆ. ಮಾವಿನಕಾಯಿ ಸೀಸನ್ ಅಂದರೆ ಸೀಸನು, ಒಳ್ಳೊಳ್ಳೆ ಮಾವಿನಕಾಯಪ್ಪ. ಎಲ್ಲ ಮರ ನೋಡ್ರಿ ನೀವು, ಮಾವಿನಕಾಯಿ ಅಂದರೆ ಮಾವಿನಕಾಯಿ ಅಂದರೆ ಮಾವಿನಕಾಯಿ. ತುಂಬ ಅಂದರೆ ತುಂಬ ಮಾವಿನಕಾಯಿ ಇದೆ. ನಿಮ್ಗೆ ಇಷ್ಟನಾ ಪಾಪ ಮಾವಿನಕಾಯೋ? ಮಾನಸಕ್ಕೆ ಮಾವಿನಕಾಯಿ ಅಂದರೆ ಇಷ್ಟ ಅಂತೆ. ಮಾವಿನಕಾಯಿ ಯಾರಿಗೆ ಇಷ್ಟ ಇರಲ್ಲ ಅಲ್ವಾ, ಎಲ್ರಿಗೂ ಇಷ್ಟ ಇರುತ್ತೆ. ಐ ಹೋಪ್ ಈ ವಿಡಿಯೋ ನಿಮ್ಮೆಲ್ಲರಿಗೂ ಇಷ್ಟ ಆಯಿತು ಅಂತ ಅಂದ್ಕೊಂಡಿದ್ದೀನಿ. ಈ ವಿಡಿಯೋನ ಇಲ್ಲಿಗೆ ನಿಲ್ಲಿಸ್ತಾ ಇದ್ದೀನಿ, ಸ್ಟಾಪ್ ಮಾಡ್ತಾ ಇದ್ದೀನಿ. ಎಲ್ರಿಗೂ ಒಳ್ಳೆಯದಾಗಲಿ, ಎಲ್ಲರೂ ಖುಷಿಯಾಗಿರಿ ಅಂತ ಹೇಳ್ತಾ ಧನ್ಯವಾದಗಳು.